ಶಾಸಕ ಕುಲಕರ್ಣಿಗೆ ಕೊಲೆ ಉರುಳು. ಯೋಗೀಶ್ ಗೌಡ ಕೊಲೆ ಕೇಸ್ ಸಾಬೀತು. ಎಷ್ಟು ವರ್ಷ ಶಿಕ್ಷೆ ಆಗುತ್ತೆ? ಶಾಸಕ ಸ್ಥಾನಕ್ಕೆ ಕುತ್ತು ಬರುತ್ತಾ? ಕುಲಕರ್ಣಿ ಮುಂದಿರುವಂತ ಆಯ್ಕೆಗಳೇನು? ಕುಲಕರ್ಣಿಗೆ ಎಷ್ಟು ವರ್ಷ ಶಿಕ್ಷೆ? ಸುದ್ದಿ ಇದು. ಧಾರವಾಡ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಯೋಗೀಶ್ ಗೌಡ ಕೊಲೆ ಕೇಸಲ್ಲಿ ನಿನ್ನೆ ಕೋರ್ಟ್ ಒಂದು ಮಹತ್ವದ ತೀರ್ಪನ್ನ ಪ್ರಕಟ ಮಾಡಿದೆ. ಶಾಸಕ ವಿನಯ್ ಕುಲಕರ್ಣಿ ಸೇರಿದಂತೆ 17 ಮಂದಿ ಅಪರಾಧಿಗಳು ಅಂದ್ರೆ ದೋಷಿಗಳು ಅಂತ ಕೋರ್ಟ್ ಹೇಳಿದೆ. ಇನ್ನು ಇವತ್ತು ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡೋದಾಗಿ ನ್ಯಾಯಮೂರ್ತಿಗಳು ತಿಳಿಸಿದ್ದಾರೆ. ಸೆಷನ್ಸ್ ಕೋರ್ಟ್ ನ್ಯಾಯಾಧೀಶರಿಂದ ಇವತ್ತು ಈ ಅಪರಾಧಿಗಳಿಗೆ ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡಲಾಗುತ್ತೆ. ನ್ಯಾಯಮೂರ್ತಿಗಳಾಗಿರುವಂತಹ ಸಂತೋಷ್ ಗಜಾನನ್ ಭಟ್ ಅವರು ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡ್ತಾರೆ. 17 ಅಪರಾಧಿಗಳಿಗೆ ಜೀವಾವಧಿ ಶಿಕ್ಷೆ ಪ್ರಕಟ ಮಾಡುವಂತ ಸಾಧ್ಯತೆಗಳಿದೆ. ಕನಿಷ್ಠ 3 ರಿಂದ 14 ವರ್ಷಗಳ ಶಿಕ್ಷೆ ಪ್ರಮಾಣ ಪ್ರಕಟ ಮಾಡೋದಕ್ಕೆ ಸಾಧ್ಯತೆಗಳಿದೆ ಈ ಕೇಸಲ್ಲಿ. ಇನ್ನು ನಿನ್ನೆ ದೋಷಿ ಅಂತ ತೀರ್ಪು ನೀಡ್ತಾ ಇದ್ದಂಗೆ ಕೋರ್ಟ್ನಲ್ಲೇ ವಿನಯ್ ಕುಲಕರ್ಣಿ ಕಣ್ಣೀರನ್ನ ಹಾಕಿದ್ದಾರೆ. ಶಿಕ್ಷೆ ಆಗಿದ್ದಕ್ಕೆ ಯೋಗೀಶ್ ಗೌಡ ಕುಟುಂಬ ಸಹಜ ಒಂದು ಸದ್ಯಕ್ಕೆ ನಮಗೆ ಸಮಾಧಾನ ತಂದಿದೆ, ಕಾನೂನಿನ ಮೇಲೆ ನಂಬಿಕೆ ಇಟ್ಟಿದ್ದಕ್ಕೆ ನಮಗೆ ಸಂತೋಷ ಆಗಿದೆ ಅಂತ ಹೇಳ್ಕೊಂಡಿದ್ದಾರೆ. ವಿನಯ್ ಕುಲಕರ್ಣಿ ಈ ಪ್ರಕರಣದಲ್ಲಿ A15 ಆಗಿದ್ದಾರೆ. 10 ವರ್ಷಗಳ ಸುದೀರ್ಘ ಕಾನೂನು ಹೋರಾಟ ಆಗಿರೋದು. ಅದಾದ್ಮೇಲೆ ನಿನ್ನೆ ಕೋರ್ಟ್ ತೀರ್ಪನ್ನ ಪ್ರಕಟ ಮಾಡಿದೆ. ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟ ಮಾಡುತ್ತೆ. ಇನ್ನು 1 ತಿಂಗಳ ಸಮಯಾವಕಾಶ ಇದೆ ವಿನಯ್ ಕುಲಕರ್ಣಿ ಅವರಿಗೆ ಮೇಲ್ಮನವಿಯನ್ನ ಹಾಕೊಳ್ಳೋದಕ್ಕೆ. ಹಾಗಾಗಿ ಇವತ್ತು ಶಿಕ್ಷೆ ಪ್ರಮಾಣ ಏನಾಗುತ್ತೆ ಅದನ್ನ ನೋಡಿಕೊಂಡು ಮುಂದೆ ಏನ್ ಮಾಡಬೇಕು ಅಂತ ಹೇಳಿ ಅವರ ವಕೀಲರ ತಂಡ ನಿರ್ಧಾರಕ್ಕೆ ಬರುತ್ತೆ. ಹಾಗಾದ್ರೆ ವಿನಯ್ ಕುಲಕರ್ಣಿಯ ಮುಂದಿರುವಂತ ಕಾನೂನು ಆಪ್ಷನ್ಸ್ ಏನು ಅಂದ್ರೆ, ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ಅಲ್ಲಿ ಮೇಲ್ಮನವಿ ಹಾಕಿದ್ರೆ ರಿಲೀಫ್ ಸಿಗಬಹುದಾ? ಇವರು ಶಾಸಕರು ಕೂಡ ಆಗಿರೋದ್ರಿಂದ ಈಗ ಶಿಕ್ಷೆ ಪ್ರಮಾಣ 2 ವರ್ಷಕ್ಕಿಂತ ಜಾಸ್ತಿ ಆದ್ರೆ ಆ ಶಾಸಕ ಸ್ಥಾನಕ್ಕೂ ಕುತ್ತು ಬರುತ್ತೆ. ಹಾಗಾಗಿ ಸದ್ಯಕ್ಕೆ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿ ಹಾಕೊಳ್ಳೋದಕ್ಕೆ ಅವಕಾಶ ಇದೆ. ಇನ್ನು ಮತ್ತೊಂದು ಆಪ್ಷನ್, ತಿಂಗಳ ಒಳಗೆ 1 ತಿಂಗಳ ಸಮಯದ ಒಳಗೆ ತಡೆಯಾಜ್ಞೆ ತರದೇ ಇದ್ರೆ ಶಾಸಕ ಸ್ಥಾನಕ್ಕೂ ಕುತ್ತು ಬರುತ್ತಾ? ಹಾಗಾದ್ರೆ ಕೋರ್ಟ್ ಈಗ 1 ತಿಂಗಳ ಅವಕಾಶವನ್ನ ಕೊಟ್ಟಿದೆ ಮೇಲ್ಮನವಿ ಸಲ್ಲಿಕೆಗೆ. ಒಂದ್ ವೇಳೆ ಆ ಅವಧಿ ಸಲ್ಲಿಕೆ ಮಾಡದೇ ಇದ್ರೂ ಕೂಡ ಡಿಲೇ ಆಯ್ತು ಅಂತಾನು ಒಂದು ಆಪ್ಷನ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಎಷ್ಟು ಮಟ್ಟಿಗೆ ನಿಜ, ಅದ್ರ ಆಪ್ಷನ್ ಇದೆಯಾ ಇಲ್ಲ, ನಾವು ಕಾನೂನು ತಜ್ಞರ ಸಲಹೆಯನ್ನ ಕೇಳೋಣ ಈ ಬಗ್ಗೆ. ಇನ್ನು 3ನೇ ಆಪ್ಷನ್ ಅಂತಂದ್ರೆ ಮಾಫಿ ಸಾಕ್ಷಿ, ಅಂದ್ರೆ ಈ ಪ್ರಕರಣದಲ್ಲಿ ಪಾಲ್ಗೊಂಡಂತವ್ರೆ ಅಂದ್ರೆ A1 ಮತ್ತೆ A17, ಸೊ ಅವರೇ ಹೇಳ್ಕೊಂಡಿದ್ದಾರೆ ಈ ಪ್ರಕರಣದಲ್ಲಿ ಯಾರ್ಯಾರ ಕೈವಾಡ ಇತ್ತು, ನಾವು ಇನ್ವಾಲ್ವ್ ಆದ್ಮೇಲೆ ನಮ್ಗೆ ಸಂಕಷ್ಟ ಆಯ್ತು ಅಂತ ಹೇಳಿ ಇಡೀ ಪ್ರಕರಣದ ಕಹಾನಿಯನ್ನ ಸ್ಟೋರಿಯನ್ನ ಎಳೆಯಾಗಿ ಬಿಚ್ಚಿಟ್ಟಿದ್ರು. ಹಾಗಾಗಿ ಅವರನ್ನ ಮಾಫಿ ಸಾಕ್ಷಿ ಅಂತ ಕೋರ್ಟ್ ಕನ್ಸಿಡರ್ ಮಾಡಿದೆ. ಸದ್ಯಕ್ಕೆ ಅವ್ರನ್ನ ಪ್ರಕರಣದಿಂದ ಕೈ ಬಿಟ್ಟಿದೆ ಸ್ಟಿಲ್. ಸೊ ಈಗ ಅದು ಕೋರ್ಟ್ ವಿವೇಚನೆಗೆ ಬಿಟ್ಟಿದ್ದು, ಅವರಿಗೆ ಶಿಕ್ಷೆ ಕೊಡಬೇಕಾ ಬೇಡವಾ ಅನ್ನೋದು, ಅಥವಾ ಮೊದಲೇ ತಪ್ಪನ್ನ ಒಪ್ಕೊಂಡಿರೋದ್ರಿಂದ ಶಿಕ್ಷೆಯಿಂದ ಅವರು ಪಾರಾಗಲೂಬಹುದು. ಒಟ್ಟು ಒಂದಿಷ್ಟು ಆಪ್ಷನ್ಸ್ ಅಂತೂ ವಿನಯ್ ಕುಲಕರ್ಣಿ ಮುಂದೆ ಇವಾಗಿದೆ. ಆ ಆಪ್ಷನ್ಸ್ ಅನ್ನ ಅವರು ಮುಂದುವರಿಸಬೇಕು, ಕಾನೂನು ರೀತಿಯಲ್ಲಿ ಹೋರಾಟವನ್ನ ಮುಂದುವರಿಸಬೇಕು ಅಂತಂದ್ರೆ ಶಿಕ್ಷೆ ಪ್ರಮಾಣ ಎಷ್ಟಾಗುತ್ತೆ ಅನ್ನೋದು ಇವತ್ತು ಬಹುಶಃ ಬೆಳಗ್ಗೆ 11 ಗಂಟೆ 11:15 ನಂತರ ಶಿಕ್ಷೆ ಪ್ರಮಾಣವನ್ನ ಕೋರ್ಟ್ ಪ್ರಕಟ ಮಾಡಿದ ಮೇಲೆ ಈ ಆಪ್ಷನ್ಸ್ ಗಳ ಪೈಕಿ ಯಾವುದರಲ್ಲಿ ಅವ್ರು ಮುಂದುವರಿಬಹುದು ಅಂತೇಳಿ ಡಿಸೈಡ್ ಮಾಡ್ಕೊಳ್ತಾರೆ. ಬಟ್ ಮೇಲ್ಮನವಿ ಬಗ್ಗೆ ನೆನ್ನೆನೂ ಅವರು ದೋಷಿ ಅಂತ ತೀರ್ಪು ಬಂದಾಗ್ಲೂ ಕೂಡ ಮೀಡಿಯಾ ಮುಂದೆ ಮಾತಾಡುವಾಗ ಹೇಳಿದ್ರು, ಕೋರ್ಟ್ ನಲ್ಲಿ ಇರೋದ್ರಿಂದ ಸದ್ಯಕ್ಕೆ ಏನ್ ಹೇಳಲ್ಲ, ಬಟ್ ಮೇಲ್ಮನವಿ ಸಲ್ಲಿಕೆಗೆ ನಮ್ಮ ವಕೀಲರ ತಂಡ ತಯಾರಿಯನ್ನ ಮಾಡ್ಕೊಳ್ಳುತ್ತೆ ಅಂತ ಹೇಳಿದ್ರು. ಸೆಷನ್ಸ್ ಕೋರ್ಟ್ ನಿಂದ ಇವತ್ತು ಶಿಕ್ಷೆ ಪ್ರಮಾಣವನ್ನ ಪ್ರಕಟ ಮಾಡಲಾಗುತ್ತೆ. ಧಾರವಾಡದ ಜಿಲ್ಲಾ ಪಂಚಾಯತ್ನ ಮಾಜಿ ಸದಸ್ಯ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ 17 ಆರೋಪಿಗಳು ಅಪರಾಧಿಗಳು ಅಂತ ನಿನ್ನೆ ಅಂದ್ರೆ ದೋಷಿಗಳು ಅಂತ ಕೋರ್ಟ್ ತೀರ್ಪನ್ನ ಕೊಟ್ಟಿತ್ತು. ಅದರಲ್ಲಿ ವಿನಯ್ ಕುಲಕರ್ಣಿ ಕೈವಾಡ ಇದೆ ಅಂತ ಹೇಳಿ ಯೋಗೀಶ್ ಗೌಡ ಫ್ಯಾಮಿಲಿ ಮೆಂಬರ್ಸ್ ಹೇಳಿದ್ರು. ಪ್ರಥಮ ಹಂತದಲ್ಲಿ ನಾವು ನೋಡಿದ್ವಿ CBI ತನಿಖೆಗೆ ಅವತ್ತಿನ ಸರ್ಕಾರ ಕೊಟ್ಟಿರಲಿಲ್ಲ, ಯಾಕಂದ್ರೆ ಈ ಹತ್ಯೆ ಆದಾಗ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರ. ಅದಾದ್ಮೇಲೆ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಬಿಜೆಪಿ ಸರ್ಕಾರ ಅಧಿಕಾರಕ್ಕೆ ಬಂದಾಗ 2019ರಲ್ಲಿ ಈ ಪ್ರಕರಣವನ್ನ CBIಗೆ ಕೊಡಲಾಗಿತ್ತು. ಆಗ CBI ಇದರಲ್ಲಿ ಒಂದಿಷ್ಟು ಸಾಕ್ಷಿಗಳನ್ನ ಪರಿಗಣಿಸಿ ಶಾಸಕ ವಿನಯ್ ಕುಲಕರ್ಣಿ ಅವರ ಕೈವಾಡದ ಬಗ್ಗೆನೂ ಕೂಡ ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿತ್ತು. 2021ರಲ್ಲಿ 21 ಮಂದಿ ವಿರುದ್ಧ ಯೋಗೀಶ್ ಗೌಡ ಕೊಲೆ ಪ್ರಕರಣದಲ್ಲಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಲಾಗಿತ್ತು. 2022ರಿಂದಲೂ ಕೂಡ ಸತತವಾಗಿ ಟ್ರಯಲ್ ವಿಚಾರಣೆಯನ್ನ ನಡೆಸಿಕೊಂಡು ಬಂದಿತ್ತು ಕೋರ್ಟ್. 2021ರಲ್ಲಿ ಷರತ್ತುಬದ್ಧ ಜಾಮೀನನ್ನ ವಿನಯ್ ಕುಲಕರ್ಣಿ ಪಡ್ಕೊಂಡಿದ್ರು. ಮತ್ತೆ ಆಮೇಲೆ
ಜಾಮೀನು ಏನು ಷರತ್ತುಬದ್ಧ ಜಾಮೀನು ಪಡ್ಕೊಂಡ್ ಬಂದಿದ್ರು. ಈ ಕಾನೂನು ಸಂಘರ್ಷದಲ್ಲಿ ಮತ್ತೆ ಅವ್ರು ಜೈಲಿಗೂ ಕೂಡ ಹೋಗಿದ್ರು. ಮತ್ತೆ ರೀಸೆಂಟ್ ಆಗಿ ಫೆಬ್ರವರಿಯಲ್ಲಿ ಅವ್ರು ಮತ್ತೆ ಸುಪ್ರೀಂ ಕೋರ್ಟ್ ಇಂದಲೇ ಜಾಮೀನು ಪಡೆದು ಹೊರಗಡೆ ಬಂದಿದ್ರು. 2016ರಲ್ಲಿ ಆದಂತ ಒಂದು ಪ್ರಕರಣ, ಜೂನ್ 15ನೇ ತಾರೀಕು ಜಿಮ್ನಲ್ಲೇ ಖಾರದ ಪುಡಿ ಹಾಕಿ ಎರಚಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಯೋಗೀಶ್ ಗೌಡ ಅನ್ನ ಹತ್ಯೆ ಮಾಡಲಾಗಿತ್ತು. ಮೊದಲಿಗೆ ಇದು ಆಸ್ತಿ ಕಲಹ ಅಂತ ಹೇಳಿ ಬಿಂಬಿತವಾಗಿತ್ತು. ಅದಾದ ಮೇಲೆ ರಾಜಕೀಯ ವೈಷಮ್ಯ ಅಂತೆಲ್ಲ ಚರ್ಚೆಗೆ ಬಂದು ಇಲ್ಲಿ ತನಕ ಬಂದಿದೆ. ಇವತ್ತು ಶಿಕ್ಷೆ ಪ್ರಮಾಣ ಪ್ರಕಟ ಆಗುತ್ತೆ. ಹಾಗಾದ್ರೆ ವಿನಯ್ ಕುಲಕರ್ಣಿಯ ಮುಂದೆ ಇರುವಂತ ಕಾನೂನಿನ ಆಪ್ಷನ್ಸ್ ಏನು? ಇದೇ ವಿಷಯವಾಗಿ ಮಾತಾಡ್ತಾ ಹೋಗೋದಕ್ಕೆ ಸುಪ್ರೀಂ ಕೋರ್ಟ್ ವಕೀಲರಾಗಿರುವಂತಹ ಸಂಕೇತ್ ಏಣಗಿ ಅವರು ನಮ್ಮ ಜೊತೆ ಲೈವ್ ನಲ್ಲಿ ಕನೆಕ್ಟ್ ಆಗಿದ್ದಾರೆ. ಸರ್ ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ಅಂದ್ರೆ ಕಾನೂನಿನ ಮೇಲೆ ನಂಬಿಕೆ ಇಟ್ರೆ ಅಲ್ಲಿ ಯಾವ ಪೊಸಿಷನ್ ಬರಲ್ಲ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆಯಾಗಿ ಸಾಕ್ಷಿಯಾಗಿ ಈ ಪ್ರಕರಣದಲ್ಲಿ ನಾವು ತೀರ್ಪನ್ನ ಗಮನಿಸ್ತಾ ಇದ್ದೀವಿ. ಈಗ ವಿನಯ್ ಕುಲಕರ್ಣಿ ಮುಂದಿರುವಂತ ಕಾನೂನು ಹೋರಾಟದ ಬಗ್ಗೆ ಮಾತಾಡ್ತಾ ಹೋಗೋಣ ಸರ್. ಈಗ ಮೇಲ್ಮನವಿಗೆ ಅವಕಾಶ ಇದೆ, ಹಾಗಾಗಿ ಹೈಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನಲ್ಲಿ ಮೇಲ್ಮನವಿ ಹಾಕಿದ್ರೆ ತತ್ಕ್ಷಣಕ್ಕೆ ರಿಲೀಫ್ ಸಿಗುತ್ತಾ? ನೋಡಿ, ಈಗ ವಿನಯ್ ಕುಲಕರ್ಣಿ ಮೇಲೆ ಇರುವಂತ ಆರೋಪಗಳು ಮತ್ತು ಈಗ ಶಿಕ್ಷೆ ಏನ್ ಪ್ರಕಟ ಆಗಬೇಕಾಗಿದೆ, ಈ ಕನ್ವಿಕ್ಷನ್ ಆಗಿರೋ ಜಜ್ಮೆಂಟ್ ನಲ್ಲಿ ಇರುವಂತ ಚಾರ್ಜಿಂಗ್ ಸೆಕ್ಷನ್ಸ್ ಏನೇನಿದಾವೆ ಅಂದ್ರೆ ಸೆಕ್ಷನ್ 302 ಅಂದ್ರೆ ಮರ್ಡರ್, ಸೆಕ್ಷನ್ 120B ಕ್ರಿಮಿನಲ್ ಕಾನ್ಸ್ಪಿರಸಿ, ಸೆಕ್ಷನ್ 143, 47 and 148 ಅನ್ಲಾಫುಲ್ ಅಸೆಂಬ್ಲಿ ಅಂಡ್ ರಿಯಾಟಿಂಗ್ ರೆಡ್ ವಿತ್ ಸೆಕ್ಷನ್ 149 ಅಂದ್ರೆ ಕಾಮನ್ ಆಬ್ಜೆಕ್ಟ್, ಮತ್ತೆ ಸೆಕ್ಷನ್ 201 ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸ್. ಒಂದೊಂದೇ ನಾವು ನೋಡ್ತಾ ಹೋದ್ರೆ ಮರ್ಡರ್ಗೆ ಪನಿಷ್ಮೆಂಟ್ ಇರೋದು, ಪ್ರೈಮರಿ ಪನಿಷ್ಮೆಂಟ್ ಇರೋದು ಇಂಪ್ರಿಸನ್ಮೆಂಟ್ ಫಾರ್ ಲೈಫ್ ಆರ್ ಡೆತ್ ಪೆನಾಲ್ಟಿ, ಅಂದ್ರೆ ರೇರೆಸ್ಟ್ ಆಫ್ ದಿ ರೇರ್ ಕೇಸಸ್ ನಲ್ಲಿ ಡೆತ್ ಪೆನಾಲ್ಟಿ ಬರುತ್ತೆ. ಎರಡನೇದು 120Bಗೆ ಅದಕ್ಕೂ ಕೂಡ ಈ ಫಸ್ಟ್ 302 ಏನ್ ಪನಿಷ್ಮೆಂಟ್ ಇರ್ತದೆ ಸೇಮ್ ಪನಿಷ್ಮೆಂಟ್ ಅದಕ್ಕೂ ಕೂಡ ಅಪ್ಲೈ ಆಗುತ್ತೆ. 201 ಅಂದ್ರೆ ಕಾಸಿಂಗ್ ಡಿಸ್ಅಪಿಯರೆನ್ಸ್ ಆಫ್ ಎವಿಡೆನ್ಸ್ ಅಂತ ನಾವೇನ್ ಹೇಳ್ತೇವೆ ಅದಕ್ಕೆ 7 years ವರೆಗೆ ಮ್ಯಾಕ್ಸಿಮಮ್ ಪನಿಷ್ಮೆಂಟ್ ಅನ್ನು ಹಾಕ್ಬಹುದು. ಮತ್ತೆ ಸೆಕ್ಷನ್ 143 ಮತ್ತು 147 ಅಂತ ಏನಿದಾವೆ ಅದಕ್ಕೆ 6 ತಿಂಗಳು ಶಿಕ್ಷೆ, ಅಂದ್ರೆ ಅದಕ್ಕೆ 143ಗೆ 6 ತಿಂಗಳು ಶಿಕ್ಷೆ ಇರ್ತದೆ, 147ಗೆ 2 years ಅಂತ ಪನಿಷ್ಮೆಂಟ್ ಇರ್ತದೆ, ಮತ್ತೆ 148 ಅಂತ ಏನ್ ಹೇಳ್ತೀವಿ ಅದಕ್ಕೆ 3 years ಇಂಪ್ರಿಸನ್ಮೆಂಟ್ ಅಂತ ಇರುತ್ತೆ. ಬಟ್ 149 ಏನ್ ಹೇಳ್ತಾ ಇದೀವಲ್ಲ 302 ಏನ್ ಪನಿಷ್ಮೆಂಟ್ ಇರ್ತದೆ ಸೇಮ್ ಪನಿಷ್ಮೆಂಟ್ ಅದರಲ್ಲಿ ಅಪ್ಲೈ ಆಗುತ್ತೆ. ಇದು ಒಂದ್ ಕಡೆಗೆ ಅಂದ್ರೆ ಈಗ ಮಿನಿಮಮ್ 14 ವರ್ಷದಿಂದ ಇದು ಪನಿಷ್ಮೆಂಟ್ ಸ್ಟಾರ್ಟ್ ಆಗುವಂಥದ್ದು ಈ ಕೇಸ್ನಲ್ಲಿ. ಈಗಾಗಲೇ ಅವ್ರು ಎಷ್ಟು ದಿನ ಜೈಲಲ್ಲಿ ಕಳೆದಿದ್ದಾರೆ ಅದು ವಜಾ ಆಗತ್ತೆ ಆ ಮತ್ ಬೇರೆ. ಬಟ್ ಇವನ್ನೆಲ್ಲ ನಾವು ನೋಡ್ತಾ ಹೋದ್ರೆ ಈಗ ಮಿನಿಮಮ್ ಸೆಂಟೆನ್ಸ್ ಆಗಲಿ ಅಥವಾ ಕ್ವಾಂಟಮ್ ಆಫ್ ಪನಿಷ್ಮೆಂಟ್ ಆಸ್ ರಿಕ್ವೈರ್ಡ್ ಅಂಡರ್ ದ ರಿಪ್ರೆಸೆಂಟೇಷನ್ ಪೀಪಲ್ಸ್ ಆಕ್ಟ್ ನಾವು ಅಂದ್ರೆ ಡಿಸ್ಕ್ವಾಲಿಫಿಕೇಶನ್ ಬಗ್ಗೆ ನಾವು ಪರಿಗಣನೆಗೆ ತೆಗೆದುಕೊಳ್ಳೋದಾದ್ರೆ 2-3 ವಿಚಾರಗಳಲ್ಲಿ ಬರ್ತವೆ. ರಿಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ನಲ್ಲಿ ಸೆಕ್ಷನ್ 8 ಸಬ್ಸೆಕ್ಷನ್ 3 ದಲ್ಲಿ ಏನ್ ಹೇಳ್ತಾರೆ ಅಂದ್ರೆ ಎ ಸೆಂಟೆನ್ಸ್ ಆಫ್ ಇಂಪ್ರಿಸನ್ಮೆಂಟ್ ಫಾರ್ ನಾಟ್ ಲೆಸ್ ದನ್ 2 years ಅನ್ನೋದನ್ನ ಒಂದು. 8(1) ಅದ್ರ ಕನ್ವಿಕ್ಷನ್ ಅಂತ ಏನ್ ಹೇಳ್ತಾರೆ, ಕನ್ವಿಕ್ಷನ್ ಅಂದ್ರೆ ಮೋರ್ ದನ್ 2 years ಅನ್ನೋದಕ್ಕೆ ಯಾವ ರೀತಿ ನಾವು ಹೇಳ್ತೀವಲ್ಲ ಆ ಪನಿಷ್ಮೆಂಟ್ಗೆ ಸಂಬಂಧಪಟ್ಟಂಗೆ ನಾವು ನೋಡ್ತಾ ಹೋದ್ರೆ ಇಫ್ ದರ್ ಇಸ್ ಎ ಪನಿಷ್ಮೆಂಟ್ ಇಂಪೋಸ್ಡ್ ವಿಚ್ ಇಸ್ 2 years ಆರ್ ಮೋರ್ ದನ್ 2 years ಡಿಸ್ಕ್ವಾಲಿಫಿಕೇಶನ್ ಅಟ್ರಾಕ್ಟ್ಸ್. ಈಗ ಇಟ್ ಈಸ್ ಆಟೋಮೆಟಿಕ್, ಒಂದ್ಸಲ ಡಿಸ್ಕ್ವಾಲಿಫಿಕೇಶನ್ ಆಗ್ಬೇಕು ಅಂತೇಳಿ ಸ್ಪೀಕರ್ ಆರ್ಡರ್ ಮಾಡಬೇಕು ಅಂತ ಅಲ್ಲಿವರೆಗೆ ವೇಟ್ ಮಾಡಬೇಕು ಅಂತಿಲ್ಲ. ಇದರಲ್ಲಿ disqualification starts from the day or from the moment when the judgment is passed and the sentence is pronounced ಅಂತ ಹೇಳ್ತಾರೆ. ಸೊ ಈ ಕ್ವಾಂಟಮ್ ಆಫ್ ಪನಿಷ್ಮೆಂಟ್ ಅಂತ ನಾವೇನ್ ಹೇಳ್ತಾ ಹೋಗ್ತೀವಲ್ಲ 2 ವರ್ಷ ಆಗಿದೆ ಅಂತಂದ್ರೆ ಇದರಲ್ಲಿ ಸಾಕಷ್ಟು ವಿಚಾರಗಳು ಇದರ ಬಗ್ಗೆ ಚರ್ಚೆ ಆಗಿದಾವೆ. ಸುಪ್ರೀಂ ಕೋರ್ಟ್ ಮುಂದೆ ಆಗಲಿ, ಲಿಲ್ಲಿ ಥಾಮಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾ ಕೇಸ್ ನಲ್ಲಿ ಇದ್ರ ಬಗ್ಗೆ ಪರಿಗಣನೆಗೆ ಬಂದಿದೆ. ಬರೇ ಸೆಂಟೆನ್ಸ್ ಸ್ಟೇ ಆದ್ರೆ ಮಾತ್ರ ಅಥವಾ ಸ್ಟೇ ಆಗಿದೆ ಜಜ್ಮೆಂಟ್ ಸ್ಟೇ ಆಗಿದೆ ಅನ್ನೋ ಮಾತ್ರಕ್ಕೆ ಸಾಲದು. ಇದರಲ್ಲಿ ಕನ್ವಿಕ್ಷನ್ ಆರ್ಡರ್ ಏನಿದೆ ಅದು ಕೂಡ ಸ್ಟೇ ಆಗ್ಬೇಕಾಗತ್ತೆ. ಅನ್ಲೆಸ್ ಅಂಡ್ ಅಂಟಿಲ್ ದ ಕನ್ವಿಕ್ಷನ್ ಇಸ್ ನಾಟ್ ಸ್ಟೇಡ್ ಹಿ ಕಂಟಿನ್ಯೂ ಟು ಬಿ ಡಿಸ್ಕ್ವಾಲಿಫೈಡ್ ಅಂತ ಹೇಳ್ತಾರೆ ಕಾನೂನಿನಲ್ಲಿ. ಅವರು ಡಿಸ್ಕ್ವಾಲಿಫಿಕೇಶನ್ ಸ್ಪೀಕರ್ಗೆ ಪತ್ರ ಬರೋದು ಅಥವಾ ಸ್ಪೀಕರ್ ಅದ್ರ ಮೇಲೆ ಆಕ್ಷನ್ ತಗೊಂಡು ಡಿಸ್ಕ್ವಾಲಿಫೈ ಮಾಡಬೇಕು ಅಂತ ಅಲ್ಲಿವರೆಗೆ ಹೋಗಲ್ಲ. ರಿಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆಕ್ಟ್ ಕೆಳಗಡೆ ಒಂದ್ಸಲ ಕನ್ವಿಕ್ಷನ್ ಆಗಿ ಸೆಂಟೆನ್ಸ್ ಇಫ್ ಇಟ್ ಇಸ್ more than 2 years or more than 2 years ಇದ್ರೆ ಆಟೋಮೆಟಿಕ್ ಇಟ್ಸ್ ಅ ಕೇಸ್ ಆಫ್ ಎ ಡಿಸ್ಕ್ವಾಲಿಫಿಕೇಶನ್ ಅನ್ನೋದು ಒಂದು ವಿಚಾರ. ಮತ್ತೆ ಎರಡನೇದು ಇದಕ್ಕೆ ಸಂಬಂಧಪಟ್ಟಂತಂದ್ರೆ ಈ ಲಿಲಿ ಥಾಮಸ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದಲ್ಲಿ ಇದ್ರ ಬಗ್ಗೆ ಸಾಕಷ್ಟು ವಿಶ್ಲೇಷಣೆ ಕೊಟ್ಟಿದ್ದಾರೆ. ಅಂದ್ರೆ ಈ ಜಜ್ಮೆಂಟ್ ನಲ್ಲಿ ಸೆಕ್ಷನ್ 8 ಸಬ್ಸೆಕ್ಷನ್ 4 ಆಫ್ ದಿ ರಿಪ್ರೆಸೆಂಟೇಷನ್ಸ್ ಆಫ್ ಪೀಪಲ್ಸ್ ಆಕ್ಟ್ ಅಂತ ಏನಿದೆ ಅದನ್ನ ಸೆಟ್ ಅಸೈಡ್ ಮಾಡಿದ್ದಾರೆ. ಅದರಲ್ಲಿ ಒಂದು ವಿಚಾರ ಬಂದಿತ್ತು ಏನಂದ್ರೆ ಅವ್ರ ಅಪೀಲ್ ಪೀರಿಯಡ್ ವರೆಗೆ ಅವ್ರು ಡಿಸ್ಕ್ವಾಲಿಫೈ ಆಗೋದಿಲ್ಲ
ಅಥವಾ ಅಪೀಲ್ ಪೀರಿಯಡ್ ಮುಗಿದ ನಂತರ ಡಿಸ್ಕ್ವಾಲಿಫೈ ಆಗ್ತಾರೆ, ಅಪೀಲ್ ಹಾಕೋದಕ್ಕೆ ಅವ್ರಿಗೆ ಪ್ರೊವಿಷನ್ ಇರ್ತದೆ ಅನ್ನೋದ್ರ ಬಗ್ಗೆ ಓಕೆ. ಪರಿಗಣನೆಗೆ ತೆಗೆದುಕೊಂಡಿದ್ದು ಸುಪ್ರೀಂ ಕೋರ್ಟ್. ಅಲ್ಲಿ ಹೇಳ್ತಾರೆ ಸುಪ್ರೀಂ ಕೋರ್ಟ್ ನಲ್ಲಿ, ಈ ಅಪೀಲ್ ಪೀರಿಯಡ್ಗೆ ಇದಕ್ಕೆ ಸಂಬಂಧ ಇಲ್ಲ. ಒಂದ್ಸಲ ಜಜ್ಮೆಂಟ್ ಪ್ರೊನೌನ್ಸ್ ಆಗಿ ಸೆಂಟೆನ್ಸ್ ಪ್ರೊನೌನ್ಸ್ ಆಯ್ತು ಅಂತಂದ್ರೆ, ಸೆಂಟೆನ್ಸ್ ಅವಾರ್ಡ್ ಆಯ್ತು ಅಂತಂದ್ರೆ, ಫ್ರಮ್ ದ ಡೇಟ್ ಆಫ್ ಸೆಂಟೆನ್ಸ್ ಇಫ್ ಇಟ್ ಇಸ್ ಮೋರ್ ದನ್ 2 years, he is automatically disqualified unless the conviction is stayed by the appellate court. ಅವರು ಅಪೀಲ್ ಹಾಕೋದಾಗ್ಲಿ ಹಾಕದೇ ಇರೋದಾಗ್ಲಿ, ಅಥವಾ ವಿದಿನ್ ಟೈಮ್ ಹಾಕೋದಾಗ್ಲಿ, ಅಥವಾ 3 ತಿಂಗಳು ಒಳಗಡೆ 3 ತಿಂಗಳ ನಂತರ ಹಾಕೋದಾಗ್ಲಿ, ಅದು ಯಾವುದು ಇದಕ್ಕೆ ಸಂಬಂಧ ಇಲ್ಲ. ಡಿಸ್ಕ್ವಾಲಿಫಿಕೇಶನ್ ಇಸ್ ಆಲ್ರೆಡಿ ಪ್ರೊನೌನ್ಸ್ ದ ಮೂಮೆಂಟ್ ಸೆಂಟೆನ್ಸ್ ಇಸ್ ಅವಾರ್ಡೆಡ್ ಅಂಡ್ ದ ಸೆಂಟೆನ್ಸ್ ಅವಾರ್ಡೆಡ್ ಇಸ್ ಮೋರ್ ದನ್ 2 years. ಆ ತರ ಬಂದ್ಬಿಡುತ್ತೆ. ಓಕೆ ಈ ಅಪೀಲ್ ಹಾಕೋದಕ್ಕೆ ಅವ್ರಿಗೆ ಕಾನೂನಾತ್ಮಕ ಅವಕಾಶ ಇದೆ, ಅದ್ ಮಾತು ಬೇರೆ. ಬಟ್ ಕಾನೂನಲ್ಲಿ ಅವಕಾಶ ಕೊಟ್ಟ ನಂತರನೂ ಕೂಡ ಆ ಕನ್ವಿಕ್ಷನ್ ಸ್ಟೇ ಆಗುವವರೆಗೆ ಮಾತ್ರ ಡಿಸ್ಕ್ವಾಲಿಫಿಕೇಶನ್ ಇಲ್ಲಲ್ಲ ಅಂತ ನನ್ನ ಅಭಿಪ್ರಾಯ. ಫೈನ್ ಸರ್, ಆ ಆಪ್ಷನ್ಸ್ ಬಗ್ಗೆ ಆಮೇಲೆ ಮಾತಾಡ್ತಾ ಹೋಗೋಣ ಸರ್. ಇದೀಗ ನಮ್ಮ ಜೊತೆ ಜಾಯ್ನ್ ಆಗಿದ್ದಾರೆ ಹೈಕೋರ್ಟ್ನ ವಕೀಲರಾಗಿರುವಂತ ಸುನಿಲ್ ಕುಮಾರ್ ಅವರು. ಸರ್ ವೆಲ್ಕಮ್, ವೆರಿ ಗುಡ್ ಮಾರ್ನಿಂಗ್. ಈಗ ಸಂಕೇತ್ ಏಣಗಿ ಅವರು ಹೇಳ್ತಾ ಇದ್ರು, ಈಗ 2 ವರ್ಷಕ್ಕಿಂತ ಜಾಸ್ತಿ ಆದ್ರೆ ಅದು ಪ್ರಜಾಪ್ರಭುತ್ವ ಕಾಯ್ದೆ ಕಲಂ 8/1 ಪ್ರಕಾರ ಅಂದ್ರೆ ಸ್ವಯಂಚಾಲಿತವಾಗಿ ಅನರ್ಹರಾಗ್ಬಿಡ್ತಾರೆ ಶಾಸಕ ಸ್ಥಾನದಿಂದ ಅಂತ. ಈಗ ನಿನ್ನೆ ಕೋರ್ಟ್ ಒಂದು ಪಾಯಿಂಟ್ ಅನ್ನ ಮೆನ್ಷನ್ ಮಾಡಿದೆ, 1 ತಿಂಗಳ ಕಾಲಾವಕಾಶ ಕೊಟ್ಟಿದೆ, ಅಂದ್ರೆ ಮುಂದಿನ ಕಾನೂನು ಹೋರಾಟಕ್ಕೆ ಅಥವಾ ಮೇಲ್ಮನವಿಗೆ ಅಂತ ಹೇಳಿ. ಅಂದ್ರೆ ಜನಸಾಮಾನ್ಯರಿಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳೋದಾದ್ರೆ, ತಿಂಗಳ ಒಳಗೆ ಅಕಸ್ಮಾತ್ ತಡೆಯಾಜ್ಞೆ ತರದೇ ಇದ್ರೆ, ಇವತ್ತು ಶಿಕ್ಷೆ ಪ್ರಮಾಣ ಎಷ್ಟಾಗುತ್ತೆ ನೋಡೋಣ, 2 ವರ್ಷ ಆಗುತ್ತಾ ಅಥವಾ ಅದಕ್ಕಿಂತ ಜಾಸ್ತಿ ಆಗುತ್ತಾ ನೋಡೋಣ. ಸ್ಟಿಲ್ ತಿಂಗಳ ಒಳಗೆ ಏನಾದ್ರೂ ತಡೆಯಾಜ್ಞೆ ತರದೇ ಇದ್ರೆ ಶಾಸಕ ಸ್ಥಾನದ ಪರಿಸ್ಥಿತಿ ಏನಾಗುತ್ತೆ? ಕುತ್ತು ಬರುತ್ತಾ ಹಿಂಗೆ? ಇಲ್ಲ ಮೇಡಮ್, ಈಗ 1 ತಿಂಗಳು ಸಮಯಾವಕಾಶ ಕೊಡುವಂತ ಅವಕಾಶ ಇರೋದಿಲ್ಲ. ಬಿಕಾಸ್ ಲಿಲ್ಲಿ ಥಾಮಸ್ ಕೇಸಲ್ಲಿ ಕ್ರಿಸ್ಟಲ್ ಕ್ಲಿಯರ್ ಆಗಿ ಹೇಳಿದ್ದಾರೆ, ಓಕೆ, ದಿ ಅವ್ರೇನು ಅಧಿಕಾರದಲ್ಲಿ ಇದಾರೋ, ಈಗೇನು ಅವ್ರು MLA ಆಗಿದಾರೋ, ದಟ್ ಈಸ್ ಅದು ಕನ್ವಿಕ್ಷನ್ ಆದಂತ ಡೇಟ್ ಇಂದ ಆಟೋಮೆಟಿಕಲಿ ಅವ್ರ ಅದನ್ನ ಕಳ್ಕೊತಾರೆ. ಓಕೆ, ಹಾಗಾಗಿ ಇವ್ರು 1 ತಿಂಗಳು ಸಮಯ ಕೊಡ್ಬೇಕು ಅಂತ ಏನಿಲ್ಲ, ಆತರ ಸಮಯ ಕೊಡ್ತೀನಿ ಅಂತ ಕೂಡ ನ್ಯಾಯಾಧೀಶರೆಲ್ಲೂ ಹೇಳಿಲ್ಲ. ನಿನ್ನೆ ಕೂಡ ಏನು ಜಜ್ಮೆಂಟ್ ಅನ್ನು ಪ್ರೊನೌನ್ಸ್ ಮಾಡಿದ್ದಾರೆ, ಪಾರ್ಟ್ಲಿ ಹಿ ಸೆಡ್ ದೇ ಆರ್ ಕನ್ವಿಕ್ಟೆಡ್ ಅಂತ ಹೇಳಿದ್ದಾರೆ. ಅಂಡರ್ ವಾಟ್ ಸೆಕ್ಷನ್ಸ್, ಅದು ಬಹಳ ಮುಖ್ಯ. ಈಗ ವಿನಯ್ ಕುಲಕರ್ಣಿ ಅವರು ಮತ್ತು ಮಿಕ್ಕಿದ ಆರೋಪಿಗಳು ಯಾರಿದಾರೋ ಅವರು ದೇ ಆರ್ ಕನ್ವಿಕ್ಟೆಡ್ ಅಂಡರ್ 120B ಫಾರ್ ಕ್ರಿಮಿನಲ್ ಕಾನ್ಸ್ಪಿರಸಿ ಮತ್ತು 302 ಫಾರ್ ಮರ್ಡರ್ ಅಂತ ಕೂಡ ಆಲ್ರೆಡಿ ಜಡ್ಮೆಂಟ್ ಅಲ್ಲಿ ಬಂದಿದೆ. ಈಗ ಓನ್ಲಿ ಫಾರ್ ದ ಕ್ವಾಂಟಮ್ ಆಫ್ ಸೆಂಟೆನ್ಸ್ ಮಾತ್ರ ಇವತ್ತಿರುವಂತದ್ದು. ಬಟ್ ಒಂದು ಸಲ ಇವರು 120B ಕ್ರಿಮಿನಲ್ ಕಾನ್ಸ್ಪಿರಸಿ ಮತ್ತು 302 ಅಡಿನಲ್ಲಿ ಇವರು ಕನ್ವಿಕ್ಟೆಡ್ ಅಂತ ಬಂದಾಗ ದಿ ಮ್ಯಾಕ್ಸಿಮಮ್ ಇಂಪ್ರಿಸನ್ಮೆಂಟ್ ಅಥವಾ ಮಿನಿಮಮ್ ಕೊಡ್ಬೇಕಂದ್ರೂ ಕೂಡ ಲೈಫ್ ಇಂಪ್ರಿಸನ್ಮೆಂಟ್ ಕೊಡ್ಬೇಕಾಗ್ತದೆ. ದಟ್ ಈಸ್ ವಾಟ್ ಇಟ್ ಈಸ್ ಫಾರ್ 302. ಹಾಗಾಗಿ ವಿನಯ್ ಕುಲಕರ್ಣಿ ಅವರು ಯು ಆರ್ ಜಸ್ಟ್ ಕನ್ವಿಕ್ಟೆಡ್ ಅಂತ ಎಲ್ಲೂ ಹೇಳಿಲ್ಲ ಅವರು. ಬಟ್ ದಿ ಹಾನರಬಲ್ ಜಡ್ಜ್ ಹಸ್ ರೈಟ್ಲಿ ಮೇಡ್ ಇಟ್ ಕ್ಲಿಯರ್ ದಟ್ ಹಿ ಈಸ್ ಕನ್ವಿಕ್ಟೆಡ್ ಅಂಡರ್ ಸೆಕ್ಷನ್ 302 ಆಫ್ ದಿ IPC. ಸೊ 302 ಅಂತ ಬಂದಾಗ ಇಟ್ ಈಸ್ ನಥಿಂಗ್ ಬಟ್ ಎ ಲೈಫ್ ಇಂಪ್ರಿಸನ್ಮೆಂಟ್ ಆರ್ ದ ರೇರೆಸ್ಟ್ ಕೇಸಸ್. ನಮ್ಮ ಸ್ನೇಹಿತರು ಹೇಳಿದಂಗೆ ಡೆತ್ ಪೆನಾಲ್ಟಿ ಇಸ್ ಅಂಡರ್ ದ ರೇರೆಸ್ಟ್ ಕೇಸಸ್ ಕನ್ಸಿಡರ್ ಮಾಡೋದಿಲ್ಲ. ಬಟ್ ಲೈಫ್ ಇಂಪ್ರಿಸನ್ಮೆಂಟ್ ಇಸ್ ದ ಗ್ರೇಟರ್ ಚಾನ್ಸಸ್ ದಟ್ ಹಿ ಕ್ಯಾನ್ ಗಿವ್. ಒಂದು ಪಕ್ಷ ಬರೀ ಹಿ ಇಸ್ ಕನ್ವಿಕ್ಟೆಡ್ ಸೋ ಅಂತ ಹೇಳ್ಬಿಟ್ಟು ಸೆಕ್ಷನ್ಸ್ ನ ಮೆನ್ಷನ್ ಮಾಡಿಲ್ಲ ಅನ್ನೋದಾದ್ರೆ ಇವತ್ತೆಲ್ಲರೂ ಕೂಡ ಕ್ವಾಂಟಮ್ ಆಫ್ ಸೆಂಟೆನ್ಸ್ ಮೇಲೆ ನಾವು ಕಾತ್ ನೋಡ್ಬೇಕಾಗ್ತಿತ್ತು. ಬಟ್ ಒನ್ಸ್ ಹಿ ಹಸ್ ಸೆಡ್ that Mr. Vinay Kulkarni and others are convicted for 120B as well as 302 ಅಂತ ಬಂದಾಗ then it is nothing less than life imprisonment. ಒಂದು ಸಲ ಲೈಫ್ ಇಂಪ್ರಿಸನ್ಮೆಂಟ್ ಅಂತ ಏನಾದ್ರೂ ಇವತ್ತೇನಾದ್ರೂ ಅದನ್ನ ಕ್ವಾಂಟಮ್ ಆಫ್ ಸೆಂಟೆನ್ಸ್, ಕೆಲವು ಈಗ ಸುದೀರ್ಘವಾಗಿ ಸ್ವಲ್ಪ ವಾದ ಮಂಡನೆ ನಡೆಯುತ್ತೆ. ಕ್ವಾಂಟಮ್ ಆಫ್ ಸೆಂಟೆನ್ಸ್ ಮೇಲೆ ಒಂದು ಆರೋಪಿ ಮತ್ತು ಆರೋಪಿ ಪರ ವಕೀಲರಿಗೆ ಮತ್ತು ಸ್ಟೇಟ್ಗೆ ಒಂದು ಅವಕಾಶ ಕೊಡ್ತಾರೆ. ಇವರ ನಡತೆ, ಪ್ರೀವಿಯಸ್ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇಲ್ಲದೆ ಇರುವಂತದ್ದು, ಜೈಲಿನಲ್ಲಿ ನಡ್ಕೊಂಡಂತ ರೀತಿ, ಎಲ್ಲದರ ಬಗ್ಗೆ ಸುದೀರ್ಘವಾಗಿ ವಾದ ಮಂಡನೆ ಮಾಡಿ ಕೋರ್ಟಿನ ಸಿಂಪತಿ ಗಳಿಸಲಿಕ್ಕೆ ವಕೀಲರು ಸಹಜವಾಗಿ ಒಂದು ಪ್ರಯತ್ನವನ್ನು ಪಡ್ತಾರೆ. ಅತಿ ಹೆಚ್ಚು ಶಿಕ್ಷೆ ತಾವು ಕೊಡಬೇಡಿ, ಸ್ವಲ್ಪ ಸಿಂಪತಿಯನ್ನು ತೋರಿಸಿ, ಫ್ಯಾಮಿಲಿ ಮನೆ ಇರ್ತಾರೆ ಮತ್ತು ಸಮಾಜಕ್ಕೆ ಒಳ್ಳೆ ಕೊಡುಗೆಯನ್ನು ಕೊಟ್ಟಿರ್ತಾರೆ, ಇವರ ಕಾಂಡಕ್ಟ್ ಇನ್ಸೈಡ್ ದ ಪ್ರಿಸನ್, ಕಾಂಡಕ್ಟ್ ಔಟ್ಸೈಡ್ ದ ಪ್ರಿಸನ್ ಎಲ್ಲವನ್ನೂ ಕೂಡ ತಾವು ಕನ್ಸಿಡರ್ ಮಾಡಿ ಒಂದು ಲಿಬರಲ್ ಒಂದು ವ್ಯೂ ತಗೊಂಡು ಒಂದು ಸ್ವಲ್ಪ ಮಿನಿಮಮ್ ಸೆಂಟೆನ್ಸ್ ಅನ್ನು ಕೊಡಿ ಅಂತ ಹೇಳಿ ಎರಡು ಕಡೆ ಆರೋಪಿ ಪರ ಇರುವಂತಹ ವಕೀಲರು ಅದನ್ನ ಮನವಿ ಮಾಡಿ ಕ್ವಾಂಟಮ್ ಆಫ್ ಸೆಂಟೆನ್ಸ್ ಎಷ್ಟು ಕಮ್ಮಿ ಆಗುತ್ತೋ ಅಷ್ಟು ಕಮ್ಮಿ ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಅದು ನ್ಯಾಯಾಧೀಶರ ವಿವೇಚನೆಗೆ ಬಿಟ್ಟ ವಿಚಾರ. ಅದೆಲ್ಲವನ್ನು ಕೇಳಿದ ನಂತರ, ಸುದೀರ್ಘವಾಗಿ ಕೇಳಿದ ನಂತರ ಎಷ್ಟು ಗರಿಷ್ಠವನ್ನ ಶಿಕ್ಷೆಯನ್ನ ಕಾನೂನಾತ್ಮಕವಾಗಿ, ಯಾಕಂದ್ರೆ ನ್ಯಾಯಾಧೀಶರು ಅಲ್ಲಿ ಚೇರ್ ಮೇಲೆ ಕೂತಾಗ ಅವರು ಬರೀ ಆರೋಪಿಗಳ ಬಗ್ಗೆ ಮಾತ್ರ ಯೋಚನೆ ಮಾಡೋದಿಲ್ಲ, ಸತ್ತಂತ ವ್ಯಕ್ತಿ ಬಗ್ಗೆ ಕೂಡ ಯೋಚನೆ ಮಾಡ್ತಾರೆ. ಆ ವ್ಯಕ್ತಿ ಪರಿವಾರಕ್ಕೂ ನ್ಯಾಯ ಕೊಡಬೇಕಾಗ್ತದೆ. ಕಾನೂನಿನ ತಕ್ಕಡಿಯಲ್ಲಿ ಎರಡು ಕಡೆನೂ ನಾವು ಬ್ಯಾಲೆನ್ಸ್ ಅನ್ನು ಮಾಡಬೇಕು ಅಂತ ಹೇಳಿ ಇವತ್ತು ಕ್ವಾಂಟಮ್ ಆಫ್ ಸೆಂಟೆನ್ಸ್ ನ ಅವರು ಅನೌನ್ಸ್ ಮಾಡ್ತಾರೆ. ಒಂದು ಪಕ್ಷ ಗರಿಷ್ಠವಾದಂತಹ ಶಿಕ್ಷೆ 302 ಅಂತ ಆಲ್ರೆಡಿ ಅವರು ಆರ್ಡರ್ ಅಲ್ಲಿ ಮೆನ್ಷನ್ ಮಾಡಿರೋದ್ರಿಂದ ಲೈಫ್ ಇಂಪ್ರಿಸನ್ಮೆಂಟ್ ಏನಾದ್ರು ಅವರು ಆರ್ಡರ್ ಅವಾರ್ಡ್ ಮಾಡಿದ್ರು ಅನ್ನೋದಾದ್ರೆ ಆಟೋಮೆಟಿಕ್ಲಿ ಇವತ್ತು ದಿವಸದಿಂದನೇ ವಿನಯ್ ಕುಲಕರ್ಣಿ ಅವರು ತಮ್ಮ ಸದಸ್ಯತ್ವವನ್ನು ಆಟೋಮೆಟಿಕಲಿ ಕಳ್ಕೊಂತಾರೆ ಇನ್ ವ್ಯೂ ಆಫ್ ದ ಲಿಲ್ಲಿ ಥಾಮಸ್ ಕೇಸ್ ಪ್ರಕಾರ. ಹಾಗಾಗಿ ಹಿ ವಿಲ್ ನಾಟ್ ಹ್ಯಾವ್ ಎನಿ ಆಪ್ಷನ್. ಮತ್ತೆ ಹೈಕೋರ್ಟ್ ಹೋಗ್ಬೇಕು, ಅವರೊಂದು ಅಪೀಲ್ ಅನ್ನು ಹಾಕೋಬೇಕು. ಸಸ್ಪೆನ್ಷನ್ ಆಫ್ ಕನ್ವಿಕ್ಷನ್ ಅಂಡ್ ಸಸ್ಪೆನ್ಷನ್ ಆಫ್ ಸೆಂಟೆನ್ಸ್ ಎರಡನ್ನೂ ಸೆಪರೇಟ್ ಅಪ್ಲಿಕೇಶನ್ ಅನ್ನು ಹಾಕೋಬೇಕು. ಎರಡೂ ಆದ್ರೆ ಮಾತ್ರ ಅವರು ಮತ್ತೆ ಜನಾರ್ದನ್ ರೆಡ್ಡಿ ಅವರು ಆದಂಗೆ ಅವರು ಹಿ ಕ್ಯಾನ್ ಕಮ್ ಬ್ಯಾಕ್ ಅಂಡ್ ಹಿ ಕ್ಯಾನ್ ಕಂಟಿನ್ಯೂ ಆಸ್ ಎ ಲೆಜಿಸ್ಲೇಚರ್ ಪ್ರೊವೈಡೆಡ್ ದಿ ಹೈಕೋರ್ಟ್ ಗ್ರಾಂಟ್ಸ್ ಇನ್ ಬೇಲ್. ಓಕೆ ಫೈನ್ ಸರ್. ಸುನಿಲ್ ಸರ್ ಹಾಗೇನೆ ಸಂಕೇತ್ ಏನಾಗಿ ಸರ್, ಪ್ಲೀಸ್ ಬಿ ಆನ್ಲೈನ್.